ನಮಗೆ ಬೇಕು, ಅವ್ರಿಗೆ ಬೇಡ ಅಂದ್ರೆ ಬಿಡು, ಬೇಕಾದವ್ರಿಗೆ ಕೊಡು, ಹಸಿದವನಿಗೆ ಅನ್ನ ಕೊಡು, ಹೊಟ್ಟೆ ತುಂಬಿದವನಿಗೆ ಎಲ್ಲ ಒಂದತ್ರ ಒಂದು ತಟ್ಟೆಯಲ್ಲಿಡು, ಅಷ್ಟೇ ಸಿಂಪಲ್. ಹೀಗಾಗಿ ನಮಗೆ 6% ಕೊಟ್ಬಿಟ್ಟು ಉಳಿದೆಲ್ಲವನ್ನು ಕೂಡ ಅವ್ರಿಗೆ ಒಂದೇ ಗುಂಪು ಮಾಡಿ ಅವರೆಲ್ಲ ಸುಖವಾಗಿ ಉಳಿದವರೆಲ್ಲ ಒಂದು ಗುಂಪು ಮಾಡಿ ಪಾಪ ಅವ್ರು ಸುಖವಾಗಿರ್ಲಿ. ಸರ್ಕಾರ ಅದನ್ನಾರ ಮಾಡ್ಬೇಕಾದ್ರೆ ಸರಳವಾಗಿ ತಾನೇ ಇದು. ಅದನ್ನ ಏನು ದಿನಗಂಟ್ಲೆ ಹೇಳಿ ಅದು ಅವ್ರು ಬಂದು ಬೇಡ ಅನ್ನೋದು, ಅವ್ರು ಹುಟ್ಟಿದ ಕಿಲ್ಗೆ ಬೇಡ ಅಂತಾರೆ. ಯಾರು ಹೇಳು ಬೇರೆ ಜಾತಿಯವರು ನಾವು 35-40 ವರ್ಷಗಳಿಂದ ನಮಗೆ ಅನ್ಯಾಯ ಆಗಿದೆ, ನಮಗೆ ಮೀಸಲಾತಿ ಸಿಗ್ತಾ ಇಲ್ಲ, ಇಲ್ಲಿ ಪ್ರಬಲರಿದ್ದಾರೆ, ಅವ್ರ ಜೊತೆ ನಾವು ಸ್ಪರ್ಧೆ ಮಾಡೋಕ್ಕಾಗಲ್ಲ, ಪ್ರತ್ಯೇಕವಾಗಿ ನಮಗೆ ಮೀಸಲಾತಿ ಕೊಡಿ ಅಂತೇಳಿ ಹೋರಾಟ ಮಾಡಿ ನಾವು ತೆಗೆದುಕೊಂಡಿದ್ದೀವಿ. ಈಗ ಸರ್ಕಾರ ನಮಗೆ 6% ಕೊಟ್ಟಿದೆ, ಸದಾಶಿವ ಆಯೋಗನೂ 6% ಹೇಳ್ತು, ನಾಗಮೋಹನ್ ದಾಸು ಕೂಡ 6% ಆಯಿತು, BJP ಸರ್ಕಾರವೇ 6% ಮಾದಿಗರಿಗೆ ಕೊಟ್ಟರು. ಹೀಗಾಗಿ ನಮಗೆ 6% ಕೊಟ್ಬಿಟ್ಟು ಉಳಿದೆಲ್ಲವನ್ನು ಕೂಡ ಅವ್ರಿಗೆ ಒಂದೇ ಗುಂಪು ಮಾಡಿ ಅವರೆಲ್ಲ ಸುಖವಾಗಿ ಉಳಿದವರೆಲ್ಲ ಒಂದು ಗುಂಪು ಮಾಡಿ ಪಾಪ ಅವ್ರು ಸುಖವಾಗಿರ್ಲಿ. ಸರ್ಕಾರ ಅದನ್ನಾರ ಮಾಡ್ಬೇಕಾದ್ರೆ ಸರಳವಾಗಿ ತಾನೇ ಇದು. ಎಲ್ಲ ಪಕ್ಷದವರು ಕೂಡ ಕಾಂಗ್ರೆಸ್ಸು, BJP, JDS ಎಲ್ಲರೂ ಸೇರಿ ಇನಾನಿಮಸ್ ಆಗಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಇದನ್ನು ಅಂಗೀಕರಿಸಿದ್ದಾರೆ. ಆಮೇಲೆ ಎಲ್ಲ ಆಯೋಗಗಳು ಕೂಡ ಮಾದಿಗರು ಅತ್ಯಂತ ದುರ್ಬಲರು, ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು, ಅವಕಾಶ ವಂಚಿತರು, ಇವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅತ್ಯಂತ ಕಡು ಬಡವರು, ಹಿಂದುಳಿದಿದ್ದಾರೆ. ಇವರನ್ನ ಮುಖ್ಯವಾಹಿನಿ ತರಬೇಕಂದ್ರೆ ಈ ಪರಿಶಿಷ್ಟ ಜಾತಿಯ ಇತರ ಸಮುದಾಯ ಜೊತೆಗೆ ಇವರು ಬರಬೇಕು ಅನ್ನೋದಾದ್ರೆ ಇನ್ನೂ 100 ವರ್ಷ ಆದ್ರೂ ಕೂಡ ಬರೋಕ್ಕಾಗಲ್ಲ, ಅಷ್ಟೊಂದು ಹಿಂದುಳಿದಿದ್ದಾರೆ. ಇವ್ರಿಗೆ ಒಂದು 6% ಕೊಡಬೇಕು ಅಂತ ಹೇಳಿದ್ರು. ಆಯ್ತು, ಅವರು 6 ತಗೊಂಡ್ರು, ಉಳಿದವರು ಕೂಡ ನಮಗೇನು ಸಂತೋಷ, ಎಷ್ಟನ್ನ ಕೊಡ್ರಿ ಅವ್ರಿಗೆ. ನಮಗೆ 6 ಹೇಳಿದ್ರು, 6 ಕೊಟ್ಟಿದ್ದಾರೆ. ಅದರಿಂದ ಸರ್ಕಾರ, ಅದರಲ್ಲೂ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿತಕ್ಕಂಥ ಒಬ್ಬ ಹಿಂದುಳಿದ ವರ್ಗಗಳಿಂದ ಬಂದಿರತಕ್ಕಂಥ ವ್ಯಕ್ತಿ. ಎಲ್ಲ ಈ ಶೋಷಿತರ ನೋವುಗಳು ಅರಿವು ಅವ್ರಿಗಿದೆ. ಅದರಿಂದ ಯಾರ ಒತ್ತಡಕ್ಕೂ ಕೂಡ ಮಣಿಯದೆ ಈಗೇನು ಸರ್ಕಾರ ಪಕ್ಷ ಒಂದು ನಿಲುವು, ಒಳ ಮೀಸಲಾತಿನ ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂತಕ್ಕಂಥದ್ದು ಏನು ಅಚಲವಾಗಿ ನೀವು ಹೇಳಿದ್ದೀರಿ, ಅದು ಕೂಡ 5 ಗ್ಯಾರಂಟಿಯಲ್ಲಿ ಇದು ಒಂದು 6ನೇ ಗ್ಯಾರಂಟಿ. ನುಡಿದಂತೆ ನಡೀತೀವಿ ಅಂತ ಅಂದೇಳಿ ಈಗಾಗಲೇ ಎಲ್ಲ ಕಡೆಗೂ ಕೂಡ ಅದು ಒಂದು ಇದು ಸಂಪ್ರದಾಯ ಆಗ್ಬಿಟ್ಟಿದೆ. ಕಾಂಗ್ರೆಸ್ನವ್ರು ಏನಾರು ಹೇಳಿದರೆ ನುಡಿದಂತೆ ನಡೆಯುವಂಥವರು, ಸತ್ಯವೇ ನಮ್ಮ ತಾಯಿ ತಂದೆ ಅಂತೇಳಿ ಬದುಕಿರ್ತಕ್ಕಂಥ ಕಾಂಗ್ರೆಸ್ಸಿಗರು ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ನಾನು ಕಾಂಗ್ರೆಸ್ನಾಗ ಹೇಳ್ತಿದ್ದೀನಿ, ದಯಮಾಡಿ ಇದು ವಿಳಂಬ ಮಾಡಬಾರ್ದು. ಯಾವುದೇ ಹುದ್ದೆಯನ್ನು ಕೂಡ ಒಳ ಮೀಸಲಾತಿ ಇಲ್ಲದೆ ತುಂಬಬಾರ್ದು. ಏನು 65,432 ಹುದ್ದೆಗಳನ್ನು ನೀವು ತುಂಬ್ತೀವಿ ಅಂತ ಹೇಳಿ ಹೊರಟಾಗ ನಾವು ಒಳ ಮೀಸಲಾತಿಯನ್ನು ಅಳವಡಿಸಿ ಮಾಡ್ರಿ ಅಂತ ಹೇಳಿದಾಗ ವಿಶೇಷವಾದಂಥ ಸಚಿವ ಸಂಪುಟದ ಸಭೆಯನ್ನು ಕರೆದು ಅಲ್ಲಿ ನಾವು ತೀರ್ಮಾನ ಮಾಡ್ತೀವಿ, ಯಾವ ಹೋರಾಟವನ್ನು ಕೂಡ ಮಾಡಬೇಡ್ರಿ ಅಂತೇಳಿ ನಮಗೆ ಹೇಳಿದ್ರಿಂದ ನಾವು ಮಾದಿಗರು ಯಾವುದೇ ಹೋರಾಟಕ್ಕೆ ಇಳಿದಿಲ್ಲ. ಅದರಿಂದ ಕೂಡಲೇ ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಅನುಷ್ಠಾನಕ್ಕೆ ತಂದು ಈ ಬಡಪಾಯಿ ಮಾದಿಗರ ರಕ್ಷಣೆಗೆ ಅವರ ಕಣ್ಣೀರನ್ನು ಒರೆಸುವಂಥ ಹೃದಯವಂತಿಕೆಯನ್ನು, ತಾಯಿ ಹೃದಯವನ್ನು ತೋರಿಸ್ಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಮತ್ತು ಅವರ ಸಚಿವ ಸಂಪುಟದ ಎಲ್ಲ ಸದಸ್ಯರಲ್ಲಿ ನಾನು ಮನವಿ ಮಾಡ್ತೀನಿ.